1.25 ವರ್ಷದ ನಂತರ ಮೊದಲ ಬಾರಿಗೆ ಪ್ರತಿಪಕ್ಷಗಳು ಒಂದು ರೀತಿ ಗಮನ ಸೆಳೆಯಬಹುದಾದ ರೀತಿಯಲ್ಲೇ ತಮ್ಮ ಪ್ರತಿಭಟನೆಯನ್ನು ವಿರೋಧವನ್ನು ದಾಖಲು ಮಾಡುತ್ತಿರುವಂತಿದೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಒಂದು ರೀತಿಯಲ್ಲಿ ಇದನ್ನು ಎದುರಿಸಲೇಬೇಕು ಎಂಬ ಹಠಕ್ಕೆ ಬಿದ್ದಂತೆ ಅದು ಕೂಡ ಮರು ಹೋರಾಟ ಪ್ರಾರಂಭ ಮಾಡುವ ಲಕ್ಷಣವಿದೆ. ಅಟ್ಲೀಸ್ಟ್ ಸದನದಲ್ಲಿ, ಸಣ್ಣ ಪ್ರಮಾಣದಲ್ಲಿ, ರಸ್ತೆಯಲ್ಲಿ. ವಾಲ್ಮೀಕಿ ನಿಗಮ ಹಗರಣ ಇದೆಲ್ಲದಕ್ಕೂ ಕೇಂದ್ರ ಬಿಂದು. ಈ ಹಗರಣಕ್ಕೆ ಇವತ್ತು ರಾಜಕೀಯ ಟ್ವಿಸ್ಟ್ ಅನ್ನ ಸರ್ಕಾರವೇ ಕೊಟ್ಟಿದೆ. ಲೋಕಸಭಾ ಚುನಾವಣೆಯಲ್ಲಿ ಮದ್ಯ ಗುಂಡು ಹಂಚಲು ನಿಗಮದಿಂದ ಲೂಟಿ ಹೊಡೆದಂತಹ ದುಡ್ಡನ್ನು ಬಳಸಲಾಗಿದೆ. ಈ ಲೂಟಿ ಪದ ಜಾರಿ ನಿರ್ದೇಶನಾಲಯದ ಪ್ರಕಟಣೆಯಲ್ಲಿಲ್ಲ, ನಾನು ಬಳಸಿದ್ದೀನಿ. ಯಾಕಂದ್ರೆ ಅದು ಲೂಟಿಯೇ. ಯಾವನು ಹೊಡೆದಿದ್ದಾನೋ ಅದು ಆಮೇಲಿನ ಪ್ರಶ್ನೆ. ಲೂಟಿನೇ, ಅದರಲ್ಲಿ ಅನುಮಾನನೇ ಇಲ್ಲ. ಅವನು ಕತ್ತರಿಸಲೇಬೇಕು, ಅವನು ಯಾವನಾದ್ರೂ ಸರಿ. 2 ರೀಸನ್ಗೆ. ಒಂದು, ಸಾರ್ವಜನಿಕ ಹಣವನ್ನ ಎಷ್ಟು ಸುಲಭವಾಗಿ ತಿಂದು ತೆಗುತ್ತಾರೆ ಅನ್ನೋದಕ್ಕೆ ಅವನಿಗೆ ಪಾಠ ಕಲಿಸಬೇಕು ಅಂದ್ರೆ KR ಸರ್ಕಲ್ ಅಲ್ಲಿ ನಿಂತ್ಕೊಂಡು ಬುರ್ಡೆ ಹೊಡೆದು ಹಾಕ್ಬೇಕು ಅವನಿಗೆ. ಎರಡನೇದು, ಯಾವುದು ತುಳಿತಕ್ಕೆ ಒಳಗಾದಂತಹ ಸಮುದಾಯಗಳಿವೆ ಅಂತ ನಾವು ಪರಿಭಾವಿಸಿಕೊಂಡು ಅತ್ಯಂತ ಎಚ್ಚರಿಕೆಯಿಂದ, ಕಾಳಜಿಯಿಂದ ದುಡ್ಡನ್ನು ಅದಕ್ಕೆಂದು ಮೀಸಲಿಟ್ಟು ಆ ಸಮುದಾಯಗಳು ಮುಖ್ಯವಾಹಿನಿಗೆ ಬರಲು ಸಹಾಯವಾಗುವಂತೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇಟ್ಟಿದ್ದ ದುಡ್ಡನ್ನು ತಿನ್ನಕ್ಕೆ ಬಿಟ್ಟಿರೋದು. ಹಾಗಾಗಿ ಇದು ಈ ದುಡ್ಡನ್ನು ಹೊರಡಿಸಿತ್ತು ಯಾರೋ ಆ ಜಾರಿ ನಿರ್ದೇಶನ ಮಧ್ಯಾಹ್ನ. ಈ ಬೆನ್ನಲ್ಲಿ ಓಹೋ ಇದು ಗುಂಡಿನ ಲೆವೆಲ್ಗೆ ಬಂದಿದೆ ಅಂತ ತೀರ್ಮಾನವಾಗಿ ಇದು ರಾಜ್ಯ ಸರ್ಕಾರದ ಬುಡಕ್ಕೆ ಬರಬಹುದಾ ಎಂಬ ಚರ್ಚೆ. ಪರಿಣಾಮ, ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ರಾಜ್ಯ ಕಾಂಗ್ರೆಸ್ಸಿನ 4-5 ಮಂತ್ರಿಗಳು ಇವತ್ತು ದಿಢೀರೆಂದು ಆಸ್ಫೋಟಿಸಿದರು. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರನ್ನು ಈ ಹಗರಣದಲ್ಲಿ ಸಿಲುಕಿಸಲು ಇಡಿ ಮೂಲಕ ಕೇಂದ್ರ ಸರ್ಕಾರ ಯತ್ನಿಸುತ್ತಿದೆ. ಆರೋಪದ ಭಾಗ. ಸರ್ಕಾರದ ಉನ್ನತ ಮಟ್ಟದ ವ್ಯಕ್ತಿಗಳ ಹೆಸರನ್ನು ಹೇಳುವಂತೆ ಬಂಧಿತರ ಮೇಲೆ ಒತ್ತಡ ಹೇರಲಾಗುತ್ತಿದೆ. ಫೇರ್. ಯಾವುದೇ ಪೊಲೀಸ್ ಕೇಸಲ್ಲಿ ಬಂಧಿತರ ಮೇಲೆ ಇಂತಹವರ ಹೆಸರು ಹೇಳು ಎಂದು ಒತ್ತಡ ಹಾಕಿದರೆ, ನನ್ನನ್ನು ಪೊಲೀಸರು ಒತ್ತಡ ಹಾಕಿದರು, ನಾನು ಹೇಳಬೇಕು ಅಂತ ಇರಲಿಲ್ಲ ಅಂತ ಹೇಳಿ ನ್ಯಾಯಾಲಯದಲ್ಲಿ ತಿರ್ಗಾ ಮರ್ಗ ನಿಂತ್ಕೊಂಡ್ಬಿಡ್ಬೋದು ಅವರು. ಅವಕಾಶ ಅಲ್ಲಿ ಸಿಗುತ್ತೆ. ಆದರೆ ಇಡಿನಲ್ಲಿ ಅದಿಲ್ಲ ಜಾಗ. ದಿ ಓನರ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೂವಿಂಗ್ ಇಟ್ ಅವ್ರ ಮೇಲೆ ಸಿಗಾಕೊಳ್ಳೋಗಿ ಇಡಿನಲ್ಲಿ. ಇಡಿ ಸ್ಟೇಟ್ಮೆಂಟ್ ಹೇಗೆ ಅಂದರೆ, ಇವರಿದನ್ನು ಹೇಳಿದರೆ ಅದು ದಾಖಲೆಯ ರೂಪದಲ್ಲಿ ಬಂದು ಬಿಟ್ಟರೆ ಅದನ್ನು ಇಡಿ ಅಥವಾ ಅದರ ಸಂಬಂಧಿ ಸಂಸ್ಥೆ ಅದನ್ನು ಒಂದು ಸಾಕ್ಷ್ಯವಾಗಿ ಪರಿಗಣಿಸಬಹುದು, ಅನ್ಲೆಸ್ ಕೋರ್ಟ್ ಡಿಸ್ಮಿಸಸ್ ಇಟ್. ಪ್ರಾಬ್ಲಮ್ ಬರೋದಲ್ಲಿ. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಹೆಚ್ಚಿನ ವರಿ ಇದ್ದಂಗಿದೆ. ಯಾರಿಗೋ ಕಾನೂನಿನ ಅರಿವಿದೆ ಅಲ್ಲಿ. ಸಚಿವರಾದ KJ ಜಾರ್ಜ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಇವತ್ತಿನ ದಾಳಿಯ ಪ್ರಮುಖ ಸೇನಾನಿಗಳು. ಅಸಲಿಗೆ ಇಡಿಗೆ ತಪ್ಪಿತಸ್ಥರನ್ನು ಹುಡುಕುವ ಯಾವ ಉದ್ದೇಶವೂ ಇಲ್ಲ. ಅವರು ಹೇಳಿದಂತೆ ಕೇಳಿದ್ರೆ ರಕ್ಷಣೆ ಮಾಡ್ತೀವಿ, ಇಲ್ಲಿ ಇಡಿ ಪವರ್ ತೋರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸಾಕ್ಷಿಗಳನ್ನು ಬೆದರಿಸುವ ಕೆಲಸ ಮಾಡ್ತಿದ್ದಾರೆ. ಆದರೆ ನಾವು ಇದಕ್ಕೆ ಹೆದರಲ್ಲ, ಕಾನೂನು ಹೋರಾಟ ಮಾಡ್ತೀವಿ, ಅಗತ್ಯ ಬಿದ್ದರೆ ಬೀದಿಗಿಳಿತೀವಿ ಇಂಥ. ಇದೇ ವೇಳೆ BJP ಅವಧಿಯ ತನಿಖೆಗೆ ಇದನ್ನು ಹಗರಣ ಇಲ್ಲ, ಯಾಕೆ ಅವ್ರು ತನಿಖೆ ಮಾಡ್ತಿಲ್ಲ ಅಂತೆಲ್ಲ ಕೇಳಿದ್ದಾರೆ. ಕೇಳೋದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಆದರೆ ಈ ಹಣವನ್ನು ಲೂಟಿ ಹೊಡೆಯಲು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಂತಹ ಮೇಲೆ ಇದ್ದ ಯಾರೇ ಆಗಲಿ, ಅದು ಯಾರು ಅಂತ ನನಗೆ ಗೊತ್ತಿಲ್ಲ ಇನ್ನೂ ಆಗಲಿ, ಅವ್ರ ಪಾತ್ರ ಬೇಕಲ್ಲ. ಈ ಪ್ರಕರಣದಲ್ಲಿ 2, ಒಂದು ರೋಗಿ ಎಲಿಮೆಂಟ್, ಲೋನ್ ವುಲ್ಫ್ ಅಂತ ಕರೀತೀರಿ ಭಯೋತ್ಪಾದನೆಯಲ್ಲಿ ನೀವು. ಅವನೊಬ್ಬನೇ ತನಗೆ ತಾನೇ ತೀರ್ಮಾನ ಮಾಡಿಕೊಂಡು ತನಗೆ ತಾನೇ ಎಲ್ಲವನ್ನು ತಯಾರಿ ಮಾಡಿಕೊಂಡು ಟೆರರಿಸ್ಟ್ ಆಕ್ಟಿವಿಟಿ ಮಾಡಿಬಿಡೋದು. ಆದರೆ ಹಿಂದೆ ಮುಂದೆ ಯಾರಿರಲ್ಲ. ಹಾಗೆ ರೋಗಿ ಎಲಿಮೆಂಟ್ಗಳಿರುತ್ತವೆ, ದುಷ್ಟು ಜಂತುಗಳು, ಅವು ತಮಗೆ ತಾವು ಮಾಡ್ಕೊಂಡಿರುತ್ತವೆ. ಹಾಗೆ ನಡೆದಿರಬೇಕು ವಾಲ್ಮೀಕಿ ಹಗರಣದಲ್ಲಿ. ಒಂದು ಕಡೆ ಅಂದರೆ ಅಧಿಕಾರಿ ವರ್ಗ ಇನ್ಯಾವುದೋ ಬ್ಯಾಂಕಿನ ಅಧಿಕಾರಿ ವರ್ಗದ ಜೊತೆ ಶಾಮೀಲಾಗಿ
ಈ ದುಡ್ಡನ್ನು ಯಾರ ಗಮನಕ್ಕೂ ಬರದೆ ಸರ್ಕಾರ ಮಂತ್ರಿ ಮತ್ತೊಬ್ಬರು ಮಗದೊಬ್ರು ಗಮನ ಹೊಡ್ಕೊಂಡು ಹೋಗ್ಬಿಟ್ಟಿರ್ಬೇಕು ಸೈಲೆಂಟಾಗಿ. ಇಲ್ಲ ಎರಡನೇ ಭಾಗ, ಓಕೆ. ಆ ಅಧಿಕಾರಿ ವರ್ಗಕ್ಕೆ ಅಷ್ಟು ಧೈರ್ಯ ಇಲ್ಲ ಇಷ್ಟೊಂದು ಪ್ರಮಾಣದ ಮೊತ್ತವನ್ನು ಎತ್ತಲಿಕ್ಕೆ ಅಂದರೆ ಯಾರದ್ದೋ ಆಶೀರ್ವಾದ ಇರಬೇಕು ಮೇಲುಗಡೆಯಿಂದ ಕೆಳಗಡೆವರೆಗೆ. ಆ ಮೇಲುಗಡೆ ಅಂದರೆ ಅದು ಯಾವ ಹಂತದಿಂದ ನನಗೆ ಪ್ರಾರಂಭ ಆಗತ್ತೆ ಗೊತ್ತಿಲ್ಲ. ಎರಡರಲ್ಲೊಂದು ಆಗಿರಲೇಬೇಕು. ಇದರಲ್ಲಿ ಇಲ್ಲದೇ ಇದ್ರೆ ಈಗ ಸಾಧ್ಯನೇ ಇಲ್ಲ ಇದು ಈ ರೀತಿ ದುಡ್ಡು ತಿನ್ನಕ್ಕೆ. ಮತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ರಕ್ತದ ರುಚಿಯನ್ನ ನೋಡಿರುವವರೇ ಮಾಡಿರೋದು ಅಂಬೇಡ್ಕರ್ ನಿಗಮದಲ್ಲಿ ಆಗಿದ್ದಕ್ಕೆ. ಈ ರಕ್ತದ ರುಚಿಯನ್ನ ನೋಡಿದ್ದಾರೆ. ಲೈಕ್ ಕಳ್ಳ ಒಂದು ಮನೆಯಲ್ಲಿ ಕಳ್ಳತನ ಮಾಡಿ ಅವನಿಗೊಂದು ಎಂಬೋ ಸಿಕ್ಕಿದ್ರೆ ಕರೆಕ್ಟಾಗಿ ಹಾಗೇ ಮಾಡ್ಕೊಂಡು ಹೋಗ್ತಿರ್ತಾನೆ ಅವನು ಹೊಡ್ಕೊಂಡು, ಸುಲಭ ಅವನಿಗೆ. ಹಾಗೆ ಈ ರಕ್ತದ ರುಚಿಯನ್ನು ನೋಡಿದ್ದಾರೆ ಯಾರೋ, ಹಿಂದೆ ಎಲ್ಲೋ ಮಾಡಿದ್ದಾರೆ. ನಮಗಿರೋ ಇನ್ಫಾರ್ಮೇಷನಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಅದರಿಂದ ಬಚಾವಾಗಿದ್ದಾರೆ. ಇನ್ಯಾರ ಮೇಲೋ ಎತ್ತಾಕಿ ಯಾರೂ ತಗಲಾಕೊಳ್ಳದಂಗೆ ಪರಾರಿಯಾಗಿದ್ದಾರೆ. ಇನ್ನೊಮ್ಮೆ ಅದೇ ಕೆಸರನ್ನು ನೆಕ್ಕಕ್ಕೆ ನಾಲಿಗೆ ಉದ್ದ ಮಾಡಿಕೊಂಡು 3 ದಿನ ಉಪವಾಸವಿದ್ದು ನೆಕ್ಕಿದ್ದಾರೆ ಅಷ್ಟೇ. ಎಸ್, ಏನು ಹೇಳಿದ್ದಾರೆ? ಉದ್ದೇಶ ಏನು? ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ನಾವು ಫಿಕ್ಸ್ ಮಾಡಬೇಕು. ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ಹೇಗಾದ್ರೂ ಮಾಡಿ ನಾವು ಇದರಲ್ಲಿ ಕೆಟ್ಟ ಹೆಸರು ಬರೋ ತರ ಏನಾದ್ರೂ ಒಂದು ಮಾಡಲೇಬೇಕು. ಅಂದ್ರೆ ಇಟ್ಸ್ ಅ ಪೊಲಿಟಿಕಲ್ ವಿಂಗ್. ಈಗ ಅದು ಇಡಿ, ಇಟ್ ಇಸ್ ನಾಟ್ ಅ ಇನ್ವೆಸ್ಟಿಗೇಟಿವ್ ವಿಂಗ್, ಇಟ್ ಇಸ್ ಅ ಪೊಲಿಟಿಕಲ್ ವಿಂಗ್ ಆಫ್ ಭಾರತೀಯ ಜನತಾ ಪಾರ್ಟಿ. ಇದನ್ನ ಅವ್ರೇನಾದ್ರೂ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಇಡಿಯ ಪವರ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ. ನೀವು ಬಚಾವ್ ಆಗ್ಬೇಕಾದ್ರೆ ಉನ್ನತ ಮಟ್ಟದಲ್ಲಿರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಐಟಿ ಅಫಿಷಿಯಲ್ಸ್, ಇಡಿ ಅಫಿಷಿಯಲ್ಸ್ ಕೇಂದ್ರ ಸರ್ಕಾರದ ಒತ್ತಡದ ಮೇರೆಗೆ ಕೆಲವು ಹೆಸರುಗಳನ್ನ ಹೇಳಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಎಂ ಅವ್ರ ಹೆಸರು ಹೇಳಿ, ಇದು ಚುನಾವಣೆ ಖರ್ಚಾಗಿದೆ ಅಂತ ಹೇಳಿ, ಇದು ಆಂಧ್ರ ಚುನಾವಣೆಗೆ ಹೋಗಿದೆ, ಬೆಳ್ಳಾರಿ ಚುನಾವಣೆಗೆ ಯೂಸ್ ಮಾಡಿದ್ದಾರೆ. ಡಿಸಿಎಂ ಅವ್ರ ಹೆಸರು ಹೇಳಿ, ಸಚಿವರು ಆರೋಪ ಬಂದ ಕೂಡಲೇ ಅವರು ಆರೋಪಿ ಆಗೋದಿಲ್ಲ. ನಿಷ್ಪಕ್ಷಪಾತ ತನಿಖೆ ಮಾಡ್ತೀವಿ. ಯಾರು ತಪ್ಪಿತಸ್ಥರು ಕಂಡ್ರು ಸಮೇತ ಅವ್ರ ಮೇಲೆ ಕ್ರಮ ತೆಗೆದುಕೆ ಹಿಂಜರಿದೆ. ಚುನಾಯಿತ ಒಂದು ಸರ್ಕಾರಗಳನ್ನ ಯಾವ ರೀತಿಯಲ್ಲಿ ಬೀಳಿಸಬಹುದು, ಇದಕ್ಕೆ ಬಹುಶಃ ಇವತ್ತು ಯಾಕೆ ಪ್ರತಿ ಬಾರಿ ಈ ತರ ಬಂದಾಗ ತನಿಖಾ ಸಂಸ್ಥೆಗಳನ್ನ ಸೆಲೆಕ್ಟಿವ್ ಆಗಿ ಮಾಡ್ತಾರೆ? ಅವರ ಒಂದು ಏಜೆಂಟ್ ಕಾಂಗ್ರೆಸ್ನವ್ರಿಗೆ ಅದೊಂದು ಭಾವನೆ ಬಂದಿದೆ, ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಬರೀ ನಮ್ಮ ಮೇಲೆ ಮಾತ್ರ ಮಾಡ್ತಿದ್ದಾರೆ, ಇನ್ ಯಾರ ಮೇಲೂ ಮಾಡಲ್ಲ, ಬರೀ ಕಾಂಗ್ರೆಸ್ನವ್ರಿಗೆ ಮಾಡ್ತಾರೆ, ಅಪೋಸಿಷನ್ಗೆ ಮಾಡ್ತಾರೆ ಅಂತ. ದಟ್ಸ್ ಎ ಸೆಟ್ ಅಪಾರ್ಟ್. ಅದು ಒಂದು ಅಭಿಪ್ರಾಯ ಬಂದ್ರೆ ತಪ್ಪಲ್ಲ ಅದು. ಯಾಕಂದ್ರೆ ಅವ್ರಿಗೆ ಬರೋಕ್ಕೆ ಎಲ್ಲ ರೀತಿಯ ಪರಿಸ್ಥಿತಿ ಆಗಿದೆ ಅವ್ರಿಗೆ. ಬರೀ ನಮ್ಮ ಮೇಲೆ ಮಾಡ್ತಾರಲ್ಲ, ಯಾರ ಮೇಲೂ ಮಾಡಲ್ವಲ್ಲ ಅಂತ. ಬಟ್ ಐ ಹ್ಯಾವ್ ಎ ಸೀರಿಯಸ್ ಕ್ವಶನ್ ಈ 4 ಮಂತ್ರಿಗಳಿಗೆ ಅಥವಾ 5 ಮಂತ್ರಿಗಳಿಗೆ. ಬಂಧಿತರ ಮೇಲೆ ಒತ್ತಡವನ್ನು ಹಾಕಲಾಗುತ್ತಿದೆ, ಸಿಎಂ ಹೆಸರೇಳಿ, ಡಿಸಿಎಂ ಹೆಸರೇಳಿ. ಕಾರಣ ಚುನಾಯಿತ ಸರ್ಕಾರವನ್ನು ಬುಡಮೇಲು ಮಾಡೋಲಿಕ್ಕೆ ಸಾಧ್ಯ ಇಲ್ಲ. ಇಡಿ ಅಲ್ಲ, ಅವ್ರ ಅಪ್ಪ ಬಂದರೂ ಆಗಲ್ಲ. ಇಡಿ ಅಲ್ಲ, ಅದ್ರ ಅಪ್ಪ ಬಂದರೂ ಆಗಲ್ಲ. ಎಲ್ಲಿಯವರೆಗೆ ಎದೆ ಉಬ್ಬಿಸಿ ಆಗಿನ ಭ್ರಷ್ಟ ಸರ್ಕಾರದ ವಿರುದ್ಧ ಸತ್ಯವಂತರ ಮೊಮ್ಮಕ್ಕಳ ರೀತಿ ಗೆದ್ದು ಬಂದಿದ್ದೀವಿ ಅಂತ 130 ಜನ ಚಿಲ್ಲರೆ ನಿಮ್ಮ ಹತ್ರ ಇದ್ದಾರೋ ಅವ್ರು ಸರಿ ಇದ್ರೆ, ಯಾವನು ಏನು ಮಾಡೋಕ್ಕಾಗಲ್ಲ. ಅವ್ರು ಸರಿ ಇದ್ರೆ, ಅವ್ರು ಸರಿ ಇಲ್ದಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಅವಾಗ ಅಷ್ಟು ಮಾತ್ರ ನಿಜ. ನಾವು ಸುಮ್ಮನೆ ಕೂರಲ್ಲ. ನೀವು ಸುಮ್ಮನೆ ಕೂರಬೇಕಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿಮಗೆ ತೋಚಿದ್ದು ಅನಿಸಿದ್ದನ್ನು ನೀವು ಮಾಡಬಹುದು. ಸರ್ವತಂತ್ರ ಸ್ವತಂತ್ರರು ಆ ವಿಚಾರದಲ್ಲಿ ನನಗೇನು ವ್ಯತ್ಯಾಸ ಕಾಣಿಸ್ತಿಲ್ಲ. ಬಿಜೆಪಿ ಅವಧಿ ಹಗರಣವನ್ನು ಯಾಕೆ ತನಿಖೆ ಮಾಡುತ್ತಿಲ್ಲ? ಅವ್ರು ಮಾಡಲ್ಲಪ್ಪ. ಈ ಪ್ರಶ್ನೆನ ಎಷ್ಟು ಸರಿ ಕೇಳ್ತೀರಿ, ಒಳ್ಳೆ ಅಡುಗೂಲಜ್ಜಿ ಕತೆ ಥರ ಅದೇ ಕತೆ ಬಿಡ್ತೀರಿ ಬಂದು 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 ಒಳ್ಳೆ ಕ್ಯಾಸೆಟ್ ಹಾಕ್ಕೊಂಡು. ಎಷ್ಟು ಸರಿ ಕೇಳ್ತೀರಿ, ಅವ್ರು ಮಾಡಲ್ಲ. ನೀವೇನು ಕಡ್ದಿದ್ದೀರಿ ಹೇಳಿ? ನಿಮ್ಮನ್ನು ಯಾವನಪ್ಪ ತರಬೇಡಿ ಇಂದವರು 40% ಅಂತಂದ್ರಲ್ಲ. ಇಡೀ ದಾಖಲೆ ಜನಕ್ಕೆ ಗೊತ್ತಾಗ್ಲಿ ಅಂತ ಬಡ್ಕೊಂಡ್ರೆ ಇಡ್ಲಿಲ್ಲ. ಬರೀ ಪೋಸ್ಟರ್ ಅಂಟಿಸ್ಬಿಟ್ಟು ಓಡೋಗ್ಬಿಟ್ರಿ. ಅವತ್ತದು ನಡೆದೇ ಇದೆ ಅನ್ನೋ ರೀತಿ ಭಾಷಣ ಬಿಗಿದು ಬಿಟ್ರಿ. ಹೇಳಿದ್ರೆ ಕೇಳಲಿಲ್ಲ. ನಮ್ಮ ಸರ್ಕಾರ ಈಗ ಮಾಡಿ ನೀವೇ ತನಿಖೆನ. ಯಾರು ಬೇಡ ಅಂದವರು? ಇಡಿ ಮಾಡದಿದ್ರೆ ಬೇಡ, ನೀವೇ ಮಾಡಿ. ನಿಮ್ಮ ಹತ್ರ ದಾಖಲೆ ಇದ್ರೆ ನೀವೇ ಮಾಡಿ. ಅವ್ರಿಗೆ ಯಾಕೆ ಒಂದು ಭ್ರಷ್ಟತೆಯ ತನಿಖೆ ಇಡೀ CBI ಇಂದಾನೇ ಆಗಬೇಕು ಅಂತೇನು ಇಲ್ವಲ್ರಲ್ಲಪ್ಪ. ಎಲ್ಲಿ ಬೇಕಾದ್ರೂ ಆಗ್ಬೋದಲ್ಲ. ನೀವೇ ಮಾಡಿ. ಯಾವನ್ ಬೇಡ ಅಂದವನು? ಅಷ್ಟು ಸುಲಭನಾ ಸರ್ ಒಬ್ಬ ವ್ಯಕ್ತಿನ ವಿನಾಕಾರಣ ಸಿಕ್ಕಾಕ್ಸೋಕೆ? ಐ ಡೋಂಟ್ ನೋ ಅಲ್ಲಿ ಯಾವ ಸರ್ಕಮ್ಸ್ಟೆನ್ಸಲ್ಲಿ ಹೇಳ್ಸಕ್ಕೆ ಟ್ರೈ ಮಾಡ್ತಾರೋ.
ಕೆಲವ್ರು ಅಂತಾರೆ ಚೀಫ್ ಮಿನಿಸ್ಟ್ರನ್ನೋ ಡೆಪ್ಯೂಟಿ ಸಿ ಎಮ್ಮನ್ನೋ ಎಂಬರಾಸ್ಮೆಂಟಿಗೆ ತರಲಿಕ್ಕೆ ಆ ಥರ ಹೇಳಿಸಿ ಅವ್ರಿಗೆ ಒಂದೆರಡು ನೋಟಿಸ್ ಕೊಟ್ಟಂಗೆ ಮಾಡಿ ಅವ್ರನ್ನ ಕರೆಸ್ದಂಗೆ ಮಾಡಿ ಅದನ್ನು ದೊಡ್ಡ ಸುದ್ದಿ ಥರ ಮಾಡಬೇಕು ಅಂತ ಕೆಲವ್ರದ್ದು ಪಿತೂರಿ ಅಂತ ಕೆಲವ್ರದ್ದು. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ಇಲ್ಲ, ಇದ್ಯಾವುದೋ ಒಬ್ಬ ಎಮ್ ಡಿ, ಇದ್ಯಾವನೋ ಒಬ್ಬ ಲಡಕಾಸಿ ಏನದ ಬೋಗಸ್ ಯಾವನೊಬ್ಬ ಆಫೀಸರ್ ಯಾರೋ ಒಬ್ಬ ಬೋಗಸ್ ಫೆಲ್ ಅವನಿಗೆಲ್ಲ ಧೈರ್ಯ ಬರುತ್ತೇನ್ರಿ 100 ಕೋಟಿ 80 ಕೋಟಿ 90 ಕೋಟಿ ಎತ್ಕೊಂಡು ಹೋಗಕ್ಕೆ, ಯಾರ್ಯಾರ ಆಶೀರ್ವಾದ ಇದೆ ಅವ್ರ ಹೆಸರು ಬರುತ್ತೆ ಅಂತ ಇನ್ನೊಬ್ರು ಅಂತಾರೆ. ನಮಗೆ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಎರಡನೇದು ಹೇಳ್ಬಿಟ್ಟು ತಕ್ಷಣ ಈಗ ಸಿದ್ದರಾಮಯ್ಯನವ್ರ ಹೆಸರನೋ DCM ಹೆಸರನೋ ಇನ್ನೊಬ್ಬರ ಹೆಸರನೋ ಕೃಷ್ಣ ಬೈರೇಗೌಡ ಹೆಸರನೋ ದಿನೇಶ್ ಗುಂಡೂರಾವ್ ಹೆಸರನೋ ಯಾರೋ ಒಬ್ಬರ ಹೆಸರನ್ನ ಹೇಳಿಬಿಟ್ಟ ತಕ್ಷಣ ಆರೋಪಿ ಆಗ್ಬೋದು, ನೋಟಿಸು ಬರ್ಬೋದು, ನೀವು ವಿಚಾರಣೆಗೂ ಹೋಗಬೇಕಾಗ್ಬೋದು, ಎಲ್ಲ ಟ್ರೂ. ನಾನು ಇಲ್ಲ ಅಂತ ಹೇಳಲ್ಲ, ಯಾಕಂದರೆ ಪ್ರೊಸೀಜರ್ ಅದು ಅನ್ಫಾರ್ಚುನೇಟ್ಲಿ. ಬಟ್ ಅಲ್ಟಿಮೇಟ್ಲಿ ಆ ವ್ಯಕ್ತಿಗೂ ಈ ಹಗರಣದಲ್ಲಿ ಬಂದಾಗಿನ ಹಣ ಹರಿದು ಹೋದ ದಾರಿಗೆ ಮನಿ ಟ್ರಯಲ್ ಎಸ್ಟಾಬ್ಲಿಷ್ ಆಗಲೇಬೇಕು. ಮನಿ ಟ್ರಯಲ್ ಎಸ್ಟಾಬ್ಲಿಷ್ ಆಗದೇ ಇದ್ದರೆ ಯಾರ ಹೆಸರು ಹೇಳಿದ್ರು ಅಷ್ಟೇ, ಕುಬೇರನ ಹೆಸರು ಹೇಳಿದ್ರು ಅಷ್ಟೇ. ಹೇಗೆ ಎಗರು ಬೀಳ್ತಾ ಇದ್ದಾರೆ ಸಾರ್ ಕುಬೇರ ಮೇಲಿಂದ ಫುಲ್ ಮಾಡ್ಬಿಟ್ಟಿಯಾನೆ ಸಾರ್ ಅಂತಂದ್ರು ಅವನದು ಅದೇ ಆಗಬೇಕು, ಮನಿ ಟ್ರಯಲ್ ಎಸ್ಟಾಬ್ಲಿಷ್ ಆಗಬೇಕು. ಹಗರಣ ನಡೆದೇ ಇಲ್ವೇನೋ ಅನ್ನೋ ರೀತಿ ವಾದ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಹಗರಣ ನಡೆದಿಲ್ಲ ಅಂತ ಯಾರು ವಾದ ಮಾಡಿದ್ರೆ ಅವ್ರಿಗೆ ಕೆನ್ನೆ ಹೊಡಿಬೇಕು, ಅವ್ರಿಗೆ ಕಪಾಳ ಹೊಡಿಬೇಕು. ಹೇಳಿದ್ದೀನಿ ನಾನು, ಸಾರ್ವಜನಿಕವಾಗಿ ನಿಲ್ಸಿ ಹೊಡಿಬೇಕು ಕಪಾಳಕ್ಕೆ, ನಡೆದಿಲ್ಲ ಅನ್ನೋದಿದ್ರೆ. ನಡೆದಿರುವುದರಲ್ಲಿ ಯಾರು ಎಂಬುದರಲ್ಲಿ ಈ ಜಗಳ, ಯಾರ ಪಾತ್ರ ಇದೆ ಅಷ್ಟೇ. ನಡೆದಿಲ್ಲ ಅಂತ ಹೇಳಿದವ್ರಿಗೆ ಕೆನ್ನೆ ಹೊಡಿಲೇಬೇಕು, ಮುಖಾಮುಖಿ ನೋಡದೆ. ಎಸ್. ಇನ್ನು ಸಹಜವಾಗಿಯೇ ಕಾಂಗ್ರೆಸ್ ಮಾಡಿರುವ ಗಂಭೀರ ಸ್ವರೂಪದ ಆರೋಪಗಳನ್ನು ದೋಸ್ತಿಗಳು ಅಲ್ಲಗೆಳೆದಿದ್ದಾರೆ. ಸದನದ ಹೊರಗೆ ಒಳಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಮುರ್ಕೊಂಡು ಬಿದ್ದಿದ್ದಾರೆ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ, ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ DCM ಗರಂ ಆಗಿ ಪ್ರತಿಕ್ರಿಯಿಸಿದ್ದಾರೆ. ಅಕ್ರಮಗಳನ್ನು ಮುಚ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದರಿಂದ ಈ ಸಮಜಾಯಿಷಿಗಳನ್ನ ಕೊಟ್ಕೊಳ್ಳೋದ್ರ ಮುಖಾಂತರ ನಿಜಕ್ಕೂ ಇವರ ಬಂಡತನವನ್ನು ನಾವು ಏನಂತ ಕರಿಬೇಕು ಗೊತ್ತಿಲ್ಲ. ಇಡಿ ಕಸ್ಟಡಿಯಲ್ಲಿ ಇರ್ತಕ್ಕಂತ ನಾಗೇಂದ್ರ ಎಲ್ಲಿ ತಮ್ಮ ಹೆಸರು ಬಾಯ್ ಬಿಟ್ಬಿಡ್ತಾನೋ ಅಂತಕ್ಕಂಥ ಭಯ ಇವತ್ತು ಮುಖ್ಯಮಂತ್ರಿಗಳ ಡೆಪ್ಯೂಟಿ ಉಪಮುಖ್ಯಮಂತ್ರಿಗಳು ಕಾಡ್ತಾ ಇರ್ತಕ್ಕಂಥದ್ದು. ಇಡೀ ಕೇಂದ್ರ ಸರ್ಕಾರದ ಕೈಬೊಂಬೆ ಆಗಿದೆ, ಬಿಜೆಪಿಯ ಕೈಬೊಂಬೆ ಆಗಿದೆ ಅಂತ ಹೇಳಿ ಲಜ್ಜೆಗೆಟ್ಟ ಸಚಿವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಕೆಲಸ ಇವತ್ತೇನ್ ಮಾಡಿದ್ದೀರಿ, ಯಾವ ದೇವರು ಕೂಡ ನಿಮಗೆ ಮೆಚ್ಚೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಯಾರು ಬುಡಕ್ ಏನೇನು ಬರ್ತದೆ ಅಂತ ನೋಡೋಣ. ಏನ್ ಬುಡಕ್ ಬಂದ್ಬಿಟ್ಟದೆ, ಯಾರೋ ಆಫೀಸರ್ಸು ಅಯೋಗ್ಯ ನನ್ನ ಮಕ್ಕಳು ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಎಷ್ಟೆಷ್ಟು ನಿಗಮದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತ ಎಲ್ಲ ಬಯಲ್ಗೆ ಎಳಿತೀವಿ. ಅದಕ್ಕೆ ಪಾಪ ಅಯ್ಯೋ ಎಳಿವಿ ಸಾರ್, ಬಹಳ ಖುಷಿ ನನಗೆ ಮಾತು ಕೇಳಿದ್ರೆ. ಮನೆಗೆ ಹೋಗಿ ಅರ್ಧ ಲೀಟರ್ ಹಾಲು ಕುಡಿಬೇಕು, ಅರ್ಧ ಲೀಟರ್ ಅಲ್ಲ, ಇನ್ನು 50 ಗ್ರಾಮು, 50 ಅಲ್ಲ 50 ml ಎಕ್ಸ್ಟ್ರಾ ಕುಡಿಬೇಕು ಇವತ್ತು ಮಾಡಿ. ಹೂ ಹ್ಯಾಸ್ ಸ್ಟಾಪ್ಡ್ ಯು? ಬರೀ ಭಾಷಣ ಬಿಟ್ಕೊಂಡು ಕೂತಿದ್ದೀರಲ್ಲ 1.25 ವರ್ಷದಿಂದ. 40% ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು. ಇದೇನಾ ನಿಮ್ಮ ಪಾರದರ್ಶಿಕತೆ? ಇದೇನಾ ನಿಮ್ಮ ಸತ್ಯಸಂಧತೆ? ಮಾಡಿ. ಯಾವನ್ ಬೇಡ ಅಂದ ಕಟ್ ಹಂಗೆ ನೇತಾಕಿ ಬಿಡಬೇಡಿ ಹೇಳ್ತೀನಿ. ಬಿಚ್ಚಿಟ್ಬಿಡ್ತೀವಿ. ಏನದು? ಏನು ಸ್ನಾನಕ್ಕೆ ಹೋಗೋಕೆ ಮೊದಲು ಬನಿ ಅಂತ ತೆಗೆದಂಗ ಸ್ನಾನ ಮಾಡ್ಕೊಂಬರೋಣ ಅನ್ನಕ್ಕೆ ಏನದು? ಅವ್ರನ್ನ ಕೇಳಿದ್ರೆ ಬಿಚ್ಚಿಟ್ಬಿಡ್ತೀವಿ ನಿಮ್ದೆಲ್ಲ ಅಂತಾರೆ. ಯಾರು? ಬಿಜೆಪಿಯವರು. ಇವ್ರನ್ನ ಬಿಚ್ಚಿಟ್ಬಿಡ್ತೀವಿ ನಿಮ್ದೆಲ್ಲ ಅಂತಾರೆ. ಇಲ್ಲಿ ಮಧ್ಯ ನಿಮ್ಮಂತಹ ಡೆಮಾಕ್ರಸಿಯ ಲೀಡರ್ಗಳು ಎಲ್ಲ ಪಕ್ಷಕ್ಕೂ ಸೇರಿ ಹೇಳ್ತಿರೋದು, ನಾವು ಬೆತ್ತಲೆ ಆದಂಗೆ ಕಾಣಿಸ್ತಿರೋದು ನನಗೆ, ನೀವಲ್ಲ. ಏನು ಬಿಚ್ಚಿಡ್ರಿ, ಯಾವನ್ ಬೇಡ ಅಂದಿರೋನು ಹಿಡ್ಕೊಂಡು ಬಲಿ ಹಾಕ್ರಿ. ಅಯೋಗ್ಯರು ಅಧಿಕಾರಿಗಳು ತಿಂದಿದ್ದಾರೆ ಅಂತ ಹೇಳಿದ್ರಲ್ವ ಅವರು. ಆ ಅಯೋಗ್ಯರು ಲೋನ್ ವುಲ್ಫ್ ಹೇಳದ್ನಲ್ಲ, ಒಂದೇ ತೋಳಕ್ಕೆ ಟೈಪ್ ಮಾಡಿವ್ಯೋ, ಇನ್ಯಾರು ಬಿಸ್ಕೆಟ್ ಹಾಕೊಂಡು ಕರ್ಕೊಂಡು ಹೋಗಿದಾರ ಮೇಲಕ್ಕೆ ಅನ್ನೋದು ನೋಡ್ಬೇಕಷ್ಟೇ ಈಗ ಬೇಕಾಗಿರೋದು. ಅದಿಲ್ಲ ಅಂದರೆ ಇಟ್ಸ್ ಓಕೆ. SC/ST ಫಂಡ್ ಈಗ ಡೈವರ್ಟ್ ಮಾಡಿದ್ರಿ, ಗ್ಯಾರಂಟಿ ಸ್ಕೀಮ್ಗೆ ಹಾಕ್ಕೊಂಡ್ರಿ, ಕೇಳಿದ್ರೆ ಅದಕ್ಕೊಂದು ಡಿಫೆನ್ಸ್ ಮಾಡ್ತೀರಿ. ನಿಮಗೂ ಸ್ವಲ್ಪ ಲಜ್ಜೆತನ ಬೇಡವಾ? ಕೇಳಿದ್ರೆ ಅದು SC/STಗಳಿಗೆ ಯೂಸ್ ಮಾಡ್ತಿರೋದು. ಹೆಂಗಪ್ಪ ಬಸ್ಸಲ್ಲಿ ಶಕ್ತಿ ಯೋಜನೆಯಲ್ಲಿ SC/ST ಯೂಸ್ ಮಾಡ್ತೀವಿ ಅಂತ ಹೇಳಕ್ಕಾಗತ್ತೆ? ನೀವು ಹೆಂಗಾಗತ್ತೆ ಹೇಳಿಪ್ಪ, ಯಾರು ಒಬ್ರು ಹೇಳ್ರಪ್ಪ, ಕಾಮನ್ ಸೆನ್ಸಲ್ಲಿ ಹೇಳಿಪ್ಪ ಹೋಗ್ಲಿ. ಮತ್ತೆ ಮುಂದೇನಾಗತ್ತೆ ಅಂದರೆ ಈ ಸ್ಕೀಮು SC/STನೋ ಬ್ಯಾಕ್ವರ್ಡ್ ಕ್ಲಾಸೋ ಬ್ರಾಹ್ಮಣರೋ ಲಿಂಗಾಯತರೋ ಕುರುಬ್ರೋ ಯಾರಿಗೋ ಈಗ
ಅವ್ರಿಗೆ ದುಡ್ಡಿಟ್ಟಿರ್ತೀರಿ ಅವ್ರವ್ರ ಸ್ಕೀಮ್ಗಳಿಗೆ ಅಂತ ಇಟ್ಕೊಳ್ಳೋಣಪ್ಪ. ಓಕೆ. ನೆಕ್ಸ್ಟ್ ಟೈಮ್ ಎಲ್ಲ ಪ್ರಣಾಳಿಕೆಯಲ್ಲಿ ಏನು ಮಾಡಿ ಆಯಾಯ ವರ್ಗಗಳಿಗೆ ಗ್ಯಾರಂಟಿಗಳು ಅನೌನ್ಸ್ ಮಾಡ್ಕೊಂಬಿಡಿ. ಆ ದುಡ್ಡನ್ನು ತೆಗೆದು ಗ್ಯಾರಂಟಿ ಅಂತ ಕೊಟ್ಬಿಡಿ. ಆವಾಗ ನಿಮ್ದೇನ್ರಪ್ಪ ಕಿಫಾಯತ್ ಅದರಲ್ಲಿ? ಹೇಗಿದ್ರು ನಿಮ್ದೇನ್ರಪ್ಪ ಕಿಫಾಯತ್ತಾಗ? ಅಲ್ಲೇ ಇದ್ದಿದ್ದು ಕಾಸು ಇಲ್ಲಿ ಕೊಡಕ್ಕೆ, ಬಲಗೈಯಲ್ಲಿದ್ದು ಎಡಗೈಯಿಂದ ಇದ್ದಿದ್ದು ಬಲಗೈಯಿಂದ ಕೊಡಕ್ಕೆ ನಿಮ್ದೇನು ಕಿಫಾಯತ್ತಾಗ? ಗ್ಯಾರಂಟಿ ಅನ್ನೋ ಹೊಸ ಹೆಸರು. ಅವಾಗ ಹೊಸ ಹೆಸರು ಅಷ್ಟೇ. ಏನೇನು ಕಿಫಾಯತ್ತಾಗ ನಿಮ್ದು? ಇಟ್ಸ್ ರಾಂಗ್. ಈಗಲೂ SC/ST ಲೀಡರ್ಗಳು ನನ್ನ ಲೆಕ್ಕಾಚಾರದಲ್ಲಿ ನಾಲಿಗೆ ಕತ್ತರಿಸಿಕೊಂಡು ಕುಳಿತಂತಹ ಗುಬ್ಬಚ್ಚಿಗಳ ಥರ ಕಾಣಿಸ್ತಿದ್ದಾರೆ ನನಗೆ. ಬೇರೆ ಟೈಮಲ್ಲಿ ಅಂತ ಎದ್ದು ಬಿಡೋರು ಬೇಕಾದ್ರೆ ಮೇಲಕ್ಕೆ. ಈಗಲೂ ಯು ಹ್ಯಾವ್ ನಾಟ್ ಸ್ಟುಡ್ ಅಪ್, ಯು ಹ್ಯಾವ್ ಚೀಟೆಡ್ ಯುವರ್ ಕಮ್ಯುನಿಟೀಸ್. ಎಸ್, ಸರಣಿ ಹಗರಣಗಳು ಯಾಪಾದಿಂದ CM ಒತ್ತಡಕ್ಕೊಳಗಾದಂಗೆ, ಒತ್ತಡ ಅಲ್ಲ ತಾಳ್ಮೆ ಕಳ್ಕೊಂಡಿರ್ಬೋದು. ವಿಧಾನಸಭೆ ಕಲಾಪದಲ್ಲಿ ವೈಯಕ್ತಿಕ ಮಟ್ಟದಲ್ಲಿ ನಿಂದನೆಗಳು ಬಂದಿದೆ. ಏಕವಚನಗಳ ಪ್ರಯೋಗ, ದಟ್ಸ್ ಓಕೆ. ಏಕವಚನ ಪ್ರಯೋಗ ಕಾಮನ್ ಆಗಿ ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ನಾಳೆ ಅದನ್ನೇ ಒಪ್ಪಿಗೆ ಆಗ್ಬಿಡ್ಬೋದಲ್ವಾ? ಓಕೆ, ಬೇಕು ಬೇಡಗಳು ಡಿಸೈಡ್ ಆಗೋದೇ ಬೇಕಿಲ್ಲ. ಏರುದನಿಲ್ ಪರಸ್ಪರ ನಿಂದಿಸ್ಕೊಂಡಿದ್ದಾರೆ. ಪೇ CM, 100% CM, ಭ್ರಷ್ಟ CM ಅಂತೆಲ್ಲ ಅಶ್ವಥ್ ನಾರಾಯಣ್. ನೀನು ಭ್ರಷ್ಟಾಚಾರದ ಪಿತಾಮಹ, ನಿಮ್ದೆಲ್ಲ ಬಯಲ್ಗೆಳಿತೀನಿ ಅಂತ CM ಬಯಲ್ಗೆಳಿತಾರ? ಅವರು ಹೇಳಿದ್ದಾರೆ. ಯಾವ ಬಯಲು? ಹಗರಣಗಳು ಬಯಲು. ಹಗರಣಗಳು. ಇನ್ನು ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಗರಂ ಆಗ್ಬಿಟ್ಟು ಗೂಂಡ, ಲುಟಿಕೋರ, ನಾಚಿಕೆ, ಮನ ಮರ್ಯಾದೆ ಇಲ್ಲ, ಡ್ಯಾಶ್ ಅಂತೆಲ್ಲ ಬೈಕೊಂಡ್ರು. ಬೈರ್ತಿ ಸುರೇಶ್, ಅಶ್ವಥ್ ನಾರಾಯಣ್ ಜಗಳ ಆಡ್ಕೊಂಡ್ರು. ಆಮೇಲೆ CM ಉತ್ತರ ಕೊಡಕ್ಕೆ ಹೋದ್ರು. ಚಂದ್ರಶೇಖರನ್ ಡೆತ್ ನೋಟಲ್ಲಿ ಉಲ್ಲೇಖಿಸಿದ್ರು. ಸಚಿವರ ಮೌಖಿಕ ಆದೇಶದ ಬಗ್ಗೆ CM ಮಾತಾಡಲಿಲ್ಲ. ಇದಕ್ಕೆ CM ಸ್ಪಷ್ಟನೆ ಕೊಟ್ಟರು. ಬಿಜೆಪಿಯವರು ಒಪ್ಪಲಿಲ್ಲ. ಸದನದ ಬಾವಿಗೆ ಇಳಿದು ಪ್ರತಿಭಟಿಸಿದ್ರು. ಗದ್ದಲ ಕಲಾಪ ಎಲ್ಲ ಆಯಿತು. ದಟ್ಸ್ ಓಕೆ. ಚಂದ್ರಶೇಖರನ್ ಡೆತ್ ನೋಟಲ್ಲಿದೆ, FIR ಅಲ್ಲಿ ಹೆಸರಿಲ್ಲ. ಇದೇ ಥರದ ಒಂದು ಡೆತ್ ನೋಟು ಬೇರೆ ಯಾರ್ದಾರು ಹೆಸರನ್ನು ಬರೆದಿಟ್ಟರೆ ಪೊಲೀಸ್ನವ್ರು FIR ಹೆಸರು ತರಲ್ವಾ ಹೇಳಿ ನನಗೆ? ಅವ್ರು ಮಾಡಿದಾರೋ ಬಿಟ್ಟಿದಾರೋ ಆಮೇಲೆ ನೋಡೋಣ. ವರದಕ್ಷಿಣೆ ಪ್ರಕರಣಗಳಲ್ಲಿ ಡೆತ್ ನೋಟನ್ನು ಬರೆದ್ರೆ ಯಾವ್ದಾದ್ರು ಹೆಣ್ಣುಮಗಳು ಯಾರ್ಯಾರ್ದು ಹೆಸರಿರುತ್ತೆ. ಆಕೆಗೆ ಅದು ಕೋಪ ಇತ್ತೋ ಇಲ್ವೋ, ಯಾಕೆ ಸೇರಿಸ್ತಾರೋ ಬಿಡ್ತಾರೋ ಕೆಲವು ಕೇಸಲ್ಲಿ ಗೊತ್ತಾಗಲ್ಲ. ಬರ್ದಾಕಿರ್ತಾರೆ. ಸೇರಿಸ್ಕೊತಿರೋ ಇಲ್ವೋ? ಸೇರಿಸಲೇಬೇಕು. ಇಲ್ಲಿ ಯಾಕೆ ಸೇರಿಸ್ಲಿಲ್ಲ ಹೆಸರನ್ನ? ಅವ್ರು ಮಾಡಿದಾರೋ ಬಿಟ್ಟಿದಾರೋ ಅದು ಆಮೇಲಿನ ಪ್ರಶ್ನೆ. FIR ಬಂದ್ಬಿಡ್ತು ಅಂತ ಅವ್ರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ನಾನು. ನಂಬರ್ 2, ಅವ್ರ ಹೆಸರನ್ನೇ ಸೇರಿಸುವುದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಥವಾ ಮಾಡಿಲ್ಲ. ಸತ್ಯಸಂಧ ಆತ ಇದು ಏನು ಪ್ಯಾರಗಾನ್ ಆಫ್ ವರ್ಚ್ಯೂ ಅಂತ ಆಗಿದ್ದರೆ ರಾಜೀನಾಮೆ ಯಾಕೆ ತಗೊಂಡ್ರಿ? ರಾಜೀನಾಮೆ ಯಾಕೆ ತಗೋತೀರಿ ಅವಾಗ? ಅದರ ಅವಶ್ಯಕತೆ ಏನಿತ್ತು? ನೋ ನೀಡ್ ಅಲ್ವಾ? ಜಾರ್ಜು ತಮ್ಮ ಪ್ರಕರಣದಲ್ಲಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಇಲ್ವೋ? ಆ ಸರಿ ಅವಾಗ ಹೇಳಿದ್ರು. ಹಾಗಾದ್ರೆ ಆಗ ಅವತ್ತಿನ ಡೆತ್ತಿನ ಆಡಿಯೋನಲ್ಲಿ ಅವ್ರ ಹೆಸರು ಬಂದಿತ್ತು ಅನ್ನೋ ಕಾರಣಕ್ಕೆ ಅವ್ರದ್ದು ರಾಜೀನಾಮೆ ತಗೊಂಡು ಅವ್ರನ್ನ ಆಮೇಲೆ ವಿತ್ಡ್ರಾ ಮಾಡಿಸಿ ಮಂತ್ರಿಯಿಂದ ಆಮೇಲೆ ತನಿಖೆ ಮಾಡಿಸಿದ್ರು ಇಲ್ವೋ? ಆಯ್ತು. ಡಸ್ ನಾಟ್ ದ ರೂಲ್ ಅಪ್ಲೈ ಹಿಯರ್? ಆಗೊಂದು ಈಗೊಂದು. ಕಾಮನ್ ಸೆನ್ಸ್ ಬೇಡವಾ ನಿಮ್ಗಳಿಗೆ? ಮಾಡಿಲ್ದೇ ಇದ್ದಿದ್ರೆ ಜಾರ್ಜ್ ಬಂದಂಗೆ ರೈಟ್ ರಾಯಲಿ ಲೀಗಲಿ ಒಳಗೆ ಬರ್ತಿದ್ರು ವಾಪಸ್ಸು. ಎಸ್, people are against the social justice. Ashwath Narayan. Hey CM. ಯಾರ ಕಾಲದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ. ಈಗ ಕೂತಿದ್ದೀರಿ, ಏನು ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಏನೂ ಇಲ್ಲ. ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕಾಗಿದೆ. ಇಲ್ಲಿ ಸಾಕ್ಷಿನೇ ಇದೆಯಲ್ರಿ, ಸರ್ಕಾರದಲ್ಲಿ ಮುಖ್ಯಮಂತ್ರಿನೇ ಒಪ್ಕೊಂಡಿದ್ದಾರೆ. 89 ಕೋಟಿ ಅದು ಉತ್ತರ ಕೊಡ್ತಾರೆ. ಅವ್ರು ಡಾಕ್ಟರ್ ಅನ್ಕೊಂಡಿದ್ದು, ಅವ್ರು ಯಾವ ಡಾಕ್ಟರ್ ಪದವಿ ಗೊತ್ತಿಲ್ಲ. ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ? ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ? ಯಾವ ಮಟ್ಟದಲ್ಲಿ ಆರೋಗ್ಯ ಏನು?
ಎಸ್, ಮುಂದ್ಕೋಣ. ಬರೀ ವಾಲ್ಮೀಕಿ ಹಗರಣ ಅಷ್ಟೇ ಅಲ್ಲ, ಮೂಢ ಅಸ್ತ್ರವನ್ನು ಕೂಡ ಪ್ರಯೋಗಿಸಿತು ಬಿಜೆಪಿ. ಜೊತೆಗೆ ಭಾರಿ ಪ್ರತಿಭಟನೆಯನ್ನು ಕೂಡ ನಡೆಸಿತು. ಪ್ರತಿಭಟನಾ ಮೆರವಣಿಗೆಯ ಸಂದರ್ಭದಲ್ಲಿ ಪೊಲೀಸರು ಬಲವಂತವಾಗಿ ಅವರನ್ನು ವಶಕ್ಕೆ ಪಡೆದರು. ಇನ್ನು ಈ ವೇಳೆ ಸಂಭವಿಸಿದಂತಹ ನೂಕಾಟ ತಳ್ಳಾಟದಲ್ಲಿ ಬಿಜೆಪಿಯ ಹಲವು ಕಾರ್ಯಕರ್ತರು ಮತ್ತು ಪೊಲೀಸರಿಗೆ ಗಾಯವಾಯಿತು. ಬಿಜೆಪಿ ಪ್ರತಿಭಟನೆಯಿಂದ ವಿಧಾನಸೌಧ ಸುತ್ತಮುತ್ತ ಟ್ರಾಫಿಕ್ ಜಾಮ್. ಇನ್ನು ಇನ್ನೊಂದು ಕಡೆ ದದ್ದಲನ್ನ ಇವತ್ತು 7 ಗಂಟೆ ವಿಚಾರಣೆ ಕರೆದಿದ್ರು, ನಡೆಸಿದ್ರು. ಯಾರು ಇಡಿ ಅವರು ನಾಳೆನೂ ಬರ್ರಪ್ಪ ಅಂತ ಕರೆದಿದ್ದಾರಂತೆ. ಹೋಗಿ ಬರಲಿ, ಹೋಗ್ತಾರೆ, ಹೋಗಲೇಬೇಕು. ಆ ಮಧ್ಯೆ ನಾಗೇಂದ್ರನ ಮತ್ತೆ 5 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಈ ಮಧ್ಯೆ ಮಾಜಿ ಮಂತ್ರಿ ನಾಗೇಂದ್ರ ನಿವಾಸಕ್ಕೆ ಹೋಗಿ ಜಮೀರ್ ಅಹ್ಮದ್ ಖಾನು ಅವ್ರ ಪತ್ನಿ ಮಂಜುಳಾ ಧೈರ್ಯ ತುಂಬಿದ್ದಾರಂತೆ. ಅದವರು ಇನ್ಚಾರ್ಜ್ ಮಿನಿಸ್ಟ್ರು ಅನ್ನೋ ಕಾರಣಕ್ಕೆ ಬಳ್ಳಾರಿಗೆ. ಆಲ್ ರೈಟ್, ಇದು ಕತೆ ಬಿಜೆಪಿ ಪ್ರೊಟೆಸ್ಟ್. ಅವತ್ತು ನೀವು ದಲಿತರ, ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅವರ ಹಣಕ್ಕೆ ಕನ್ನ ಹಾಕಿದ್ರಿ, ಲೂಟಿ ಮಾಡಿದ್ರಿ. ಅವತ್ತೇ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ನಾಗೇಂದ್ರ ನಿಮ್ಮ ಸಚಿವ ಮಾಜಿ ರಾಜೀನಾಮೆ ಕೊಟ್ಟು ಇಡೀ ಕಸ್ಟಡಿಯಲ್ಲಿ ಏನಿದ್ದಾನೆ. ಮುಖ್ಯಮಂತ್ರಿಗಳು ಕೂಡ ಅಧಿವೇಶನಕ್ಕೆ ಬಂದಿಲ್ಲ, ಡಿ ಕೆ ಶಿವಕುಮಾರ್ ಕೂಡ ಅಧಿವೇಶನಕ್ಕೆ ಬಂದಿಲ್ಲ. ಯಾಕೆಂದ್ರೆ ಗಾಬರಿ ಆಗ್ತಾ ಇದೆ. ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ದಲಿತ ದ್ರೋಹಿ ಅಂತಕ್ಕಂತ ಹಣಪಟ್ಟಿಯನ್ನ ಇವತ್ತು ಕಟ್ಕೊಂಡಿದ್ದಾರೆ. ನಿಮಗೆ ಮಾನ ಮರ್ಯಾದೆ. ಮೊದಲನೇ ವಿಕೆಟ್ ಬಿದ್ದಿದೆ ಅಂತಂದ್ರು. ಮೊದಲನೇ ವಿಕೆಟ್ ಅಲ್ಲ ಸ್ವಾಮಿ, ಈ ಟೀಮೇ ಆಲ್ ಔಟ್ ಆಗಬೇಕಾಗಿದೆ. ಆಲ್ ರೈಟ್, ಆಲ್ ಔಟೋ ಎಂಥದ್ದೋ ನೋಡೋಣ ಅದನ್ನು ಆಮೇಲೆ.